ಸರ್, ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತದಲ್ಲೇ ಕೂಡ ನೀವು ಒಂದು ರೀತಿಯಾದ ವಿಶಿಷ್ಟವಾದ ವಿಭಿನ್ನವಾದಂಥ ವಿಚಾರವನ್ನು ನೀವು ಈಗ ಕೈಗೆ ತಗೊಂಡಿದ್ದೀರಾ. ಅದರಲ್ಲೂ ಕೂಡ ಮೊದಲನೇ ಹಂತವಾಗಿ ಈಗಾಗಲೇ ನೀವು ಅಲ್ಪ ಪ್ರಮಾಣದಲ್ಲಿ ಇದು ಪ್ರಾರಂಭ ಅಂತ ಹೇಳಿದ್ದೀರಿ. ಮೊದಲ ಹಂತ ಮುಗಿದಿದ್ದೀರಾ. ಎರಡನೇ ಹಂತ ಮುಂದುವರೆದ ಭಾಗವಾಗಿ ಈ ಅನ್ವರಿ ಮಾರ್ಪಾಡಿದಾಗ್ಬೋದು ಅಥವಾ ವಕ್ಫ್ ವಿಚಾರದಾಗ್ಬೋದು ಎಲ್ಲವನ್ನ ಸ್ಥೂಲವಾಗಿ ನಾವು ಮುಂದುವರೆದ ಭಾಗದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರಿ. ಏನು ಹೇಳ್ತೀರಿ ಸರ್? ನಾನು ಹೋದ್ಸಲಿ ವಿಡಿಯೋನಲ್ಲಿ ಏನು ಹೇಳಿದ್ದೆ ಆ ವಿಡಿಯೋಸ್ನಲ್ಲಿ ಹೇಳ್ದಂಗೆ ನನ್ನ ಮುಂದ್ಗಡೆ ಇದು ತಗೊಂಡು ಹೋಗಲೇಬೇಕು, ಲಾಜಿಕ್ ಎಂಡ್ ಗಂಟ ತಗೊಂಡು ಹೋಗಲೇಬೇಕು, ನಾವು ಪ್ರಯತ್ನ ಪಡ್ತಾ ಇರೋದು. ಬಿಕಾಸ್ ಇಟ್ ಈಸ್ ಪಬ್ಲಿಕ್ ಇಂಟ್ರೆಸ್ಟ್. ಇದು ನನ್ನ ಸ್ವಂತ ಇಶ್ಯೂ ಇಲ್ಲ, ಇದು ನಾನು ಮಾಡಲೇಬೇಕು. ಆಮೇಲೆ ಹೋದ್ಸಲಿ ನಾನು ಹೇಳಿದ್ದೆ ಒಂದು ಇಶ್ಯೂ, ಅದು ಬ್ರೀಫ್ ಆಗಿ ಅನ್ವರ್ ಮಾಪಡಿ ರಿಪೋರ್ಟ್ ಬಗ್ಗೆ ಹೇಳಿದ್ದೆ. ಮುಂದಕ್ಕೆ ಹೇಳ್ತೀವಿ, ಇನ್ನ ಮುಂದಕ್ಕೆ ಹೇಳ್ಕೊಂಡು ಬರ್ತೀವಿ, ಇಲ್ಲ ಅಂತ ಇಲ್ಲ. ಈ ಹೇಳ್ಕೊಂಡು ಬರುವುದು ಮುಂಚೆ ಏನಾಗ್ತದೆ ಅಂದ್ರೆ, ಇವಾಗ ಎಲ್ಲರಿಗೂ ಗೊತ್ತಿರದಂಗೆ ಒಂದು ತಿಂಗಳ ಒಳಗಡೆ ಈ ಚಿತ್ರದುರ್ಗದ್ದು ಒಂದು ಸಮಸ್ಯೆಯನ್ನು ಬಂದ್ಬಿಡ್ತದೆ ಆಚೆ. 6 ಎಕರೆ ಚಿತ್ರದುರ್ಗದಲ್ಲಿ ಒಂದು 6 ಎಕರೆ ಜಮೀನ್ದು ಈ ಒಂದು ಇಶ್ಯೂ ಆಚೆ ಬಂದ್ಬಿಡ್ತದೆ. ಇದು ನಾನು ಸ್ವಲ್ಪ ಒಂದು ಬ್ರೀಫ್ ಆಗಿ ಹೇಳ್ತಾ ಇರೋದು. ಆಚೆ ಬಂದ್ಬಿಟ್ಟು ಅಲ್ಲಿ ಏನೇನೋ ಇಶ್ಯೂಸು ನಡೀತಾ ಇರ್ತದೆ. ಆ ಇಶ್ಯೂಸು ಫುಲ್ ವೈರಲ್ ಆಗ್ತಾ ಇರ್ತದೆ. ಎಲ್ಲರಿಗೂ ಸೀರಿಯಸ್ ಇಶ್ಯೂ ಅದು. 6 ಎಕರೆ ಕಾಡಿನಲ್ಲಿ ಇರಲಿ ಸಿಟಿನಲ್ಲಿ ಇರಲಿ, 6 ಎಕರೆ ಇಲ್ಲ 1 ಅಡಿ ಜಾಗನು ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಿದ್ದು ಅಂದ್ರೆ ಅದು ವಕ್ಫ್ ಬೋರ್ಡ್ ಸಂಬಂಧಪಟ್ಟಿದ್ದು. ಅದು ಎಷ್ಟನ ಇರಲಿ, ಅದು ಪ್ರಶ್ನೆ ಅದಿಲ್ಲ. ಇದೆಲ್ಲ ಗೊಂದಲ ಏನೇನೋ ನಡೀತಾ ಇರ್ತದೆ. ಗೊಂದಲ ಇಲ್ಲ, ಇದು ಫ್ಯಾಕ್ಟ್ಸ್ ಹತ್ರ ನಡೀತಾ ಇರ್ತದೆ. ಅದರ ಬಗ್ಗೆ ನಾವು ಡಾಕ್ಯುಮೆಂಟ್ಸ್, ಸುಮಾರು ಡಾಕ್ಯುಮೆಂಟ್ಸ್ ನಾನು ತಗೊಂಡಿದ್ದೀನಿ. ಅದು ಇರ್ಲಿ ವಿಚಾರ. ಅದು ಅದಕ್ಕೆ ಸಂಬಂಧಪಟ್ಟಿದ್ದು ಏನಾಗ್ತದೆ ಅಂದ್ರೆ, ಇದ್ದಂಗೆ ಒಂದು 8 ದಿವಸ ಮುಂಚೆ ಆ ಇಶ್ಯೂಗೆ ಸಂಬಂಧಪಟ್ಟಿದ್ದು ಒಂದು 8 ದಿವಸ ಮುಂಚೆ ಒಂದು ವಿಡಿಯೋ ವೈರಲ್ ನಡೀತದೆ. ಇನ್ನೊಂದು ವಿಡಿಯೋ ಅದ್ನಲ್ಲಿ ನಮ್ಮ ವಕ್ಫ್ ಮಿನಿಸ್ಟರ್ ಸಾಹೇಬರು ಜಮೀರ್ ಅಹಮದ್ ಸಾಹೇಬರು ಆ ಪಾರ್ಟಿಗೆ ಮಾತಾಡಿರ್ತಾರೆ. ಯಾರ ಇಶ್ಯೂ ಎತ್ತಿದ ಆ ಹುಡುಗನ್ಗೆ ಮಾತಾಡ್ತಾರೆ. ಇಫ್ ನಾನು ಹೇಳ್ತಾ ಇದ್ದೀನಲ್ಲ, ಇಫ್ ಅಂತೆ ಜಾಗದಲ್ಲಿ ಇವರು ಮಾತಾಡಿ ಅದೇನೇನ್ ಮಾತಾಡೋರು ಅದು ಬೇರೆ ಪ್ರಶ್ನೆ. ಇಫ್ ಇವನ್ಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರು ಮಾತಾಡಿ ಇದ್ರೆ ಯಾರನ ಇರ್ಲಿ, ಅದು ತಪ್ಪೇ. ಅದು ನೀವು ನಮ್ಮ ಮಿನಿಸ್ಟ್ರು ಅಂದ್ರೆ, ಸ್ಟೇಟ್ ಮಿನಿಸ್ಟ್ರು, ಹಾನರಬಲ್ ಮಿನಿಸ್ಟ್ರು ಅಂದ್ರೆ ಕರೆಸಿ ಓಪನ್ ಡೋರ್ ನಲ್ಲಿ ಕೂತ್ಕೊಂಡು ಏನ್ ಬಗೆಹರಿಸಬೇಕು ಇದು ಬಗೆಹರಿಸಬೇಕಾಗಿತ್ತು. ಆಡಿಯೋನಲ್ಲಿ ಹೇಳಿರೋದು ನಾನು, ಅದಕ್ಕೆ ನಾನು ಜಸ್ಟಿಫಿಕೇಶನ್ ಕೊಡಲ್ಲ. ಅಂದ್ರೆ ತಪ್ಪಿದ್ರೆ ತಪ್ಪು. ನಾನ್ ಮಾಡಿದ್ರು ಅಷ್ಟೇ, ಯಾರು ಮಾಡಿದ್ರು ಅಷ್ಟೇ. ಬಿಕಾಸ್ ಯು ಆರ್ ಎ ಪಬ್ಲಿಕ್ ಫಿಗರ್, ಯು ಆರ್ ಎ ಲಾ ಎಕ್ಸಿಕ್ಯೂಟರ್, ಯು ಆರ್ ಎ ಹಾನರಬಲ್ ಮಿನಿಸ್ಟರ್ ಆಫ್ ಸ್ಟೇಟ್. ಎಲ್ಲ ಪರವಾಗಿ ನೀವು ಇರಬೇಕು. ಇವ್ರಿಗೆ ನಾನು ಬುದ್ಧಿ ಮಾತು ಹೇಳ್ತಾ ಇಲ್ಲ, ನಾನು ಇವ್ರಿಗೆ ಬುದ್ಧಿ ಮಾತು ಏನು ಹೇಳ್ಕೊಡ್ತಾ ಇಲ್ಲ. ಬಟ್ ಅಲ್ಲಿ ನಡೆದಿದ್ರೆ ಅವ್ರ ಸಮಾಧಾನಕ್ಕೆ ಇವ್ರು ಮಾಡಬೇಕಾಗಿತ್ತು ಅಂತ ಹೇಳಿ ಮಾಡ್ತಾ ಇದ್ರೆ ಇದು ಐ ಥಿಂಕ್ ಇಟ್ ಇಸ್ ರಾಂಗ್. ಇಟ್ ಈಸ್ ರಾಂಗ್. ಇರ್ಲಿ, ಒಂದ್ ಕಡೆ ಇರ್ಲಿ. ಈ ಇಶ್ಯೂಯನ್ನು ಎತ್ತಿ ನಮ್ಮ ಅಶೋಕ್ ಸಾಹೇಬರು, ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಅಸೆಂಬ್ಲಿ, ಏನ್ ಮಾಡ್ತಾರೆ, ಹಿಂಗ್ ಮಾಡ್ತಾವ್ರೆ, ಹಿಂಗ್ ಪ್ರೆಷರ್ ಮಾಡ್ತಾವ್ರೆ, ಅದ್ ಏನೇನೋ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ವಕ್ಫ್ ಮಿನಿಸ್ಟರ್ ಸಾಹೇಬ್ರ ಮೇಲೆ ರೆಸಿಗ್ನೇಷನ್ ಕೊಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾನು ಕೌಂಟರ್ ಕೊಡ್ತಾ ಇಲ್ಲ. ಅಶೋಕ್ ಸಾಹೇಬ್ರೆ, ಯು ಆರ್ ಆಲ್ಸೋ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಫ್ಲೋರ್ ಆಫ್ ದಿ ಅಸೆಂಬ್ಲಿ ಅಂಡ್ ಯು ಆರ್ ಆಲ್ಸೋ ಎಕ್ಸ್ ಫಾರ್ಮರ್ ಮಿನಿಸ್ಟರ್ಸ್. ನಿಮ್ಮೆಲ್ಲರಿಗೂ ನಾವು ನಮ್ದು ಇದೆ ಹಮಾರಿ ಔಖಾತಿ ಸ್ನೇಹ, क्या बोलते हैं सर, नैतिकता नहीं. औकात मीन्स ಐ ಡೋಂಟ್ ಹ್ಯಾವ್ ಸೋ ಮಚ್. ಇದು ನಿಮ್ಮ ಬಗ್ಗೆ ನಾವೆಲ್ಲ ಹೇಳಕ್ಕೂ ನಮ್ಮ ಇದೇ ಇಲ್ಲ. ಅಂದರೆ ಕೇಳಿದ್ದು ಒಳ್ಳೆಯದೇ, ನಾನು ಅದು ಹೇಳ್ತಾ ಇದ್ದೀನಿಲ್ಲ. ಇಫ್ ಈಸ್ ಡನ್ ರಾಂಗ್, ಅದು ನೀವು ಕೇಳೋದು ಪೊಲಿಟಿಕಲ್ ಕರೆಕ್ಟ್. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೈಸೂರು ಸಂಬಂಧಪಟ್ಟಿದ್ದು ವಕ್ಫ್ ಇನ್ಸ್ಟಿಟ್ಯೂಷನ್ಸ್ಗೆ ಹೆಂಗೆ ನಡೀತಾ ಐತೆ, ಏನೇನು ನಡೀತಾ ಐತೆ, ಅಕ್ರಮಗಳು ನಡೀತಾ ಐತೆ, ಸಕ್ರಮಗಳು ನಡೀತಾ ಐತೆ, ವೈಲೇಷನ್ಸ್ ನಡೀತಾ ಐತೆ,
ನೀವಿರಲಿ, ನಿಮ್ಮ ಪಾರ್ಟಿನವ್ರು ಇರಲಿ, ಯಾರನ್ನ ಇರಲಿ, ಲೋಕಲ್ ಲೀಡರ್ಸ್ ಇರಲಿ, ಒಂದು ಸ್ಟೇಟ್ಮೆಂಟ್ ಕೊಡಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅದಕ್ಕೆ ನೀವು ಒಂದ್ಸಲಿ ವೆರಿಫೈ ಮಾಡಲ್ಲ. ಇವ್ರದ್ದು ಒಂದು ಫೋನ್ ಅಲ್ಲಿ ಹೋಗಿದ್ಕೆ ನೀವು ರಿಸಿಗ್ನೇಷನ್ ಕೇಳ್ತೀರಿ. ನೀವು ಕೇಳಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಬ್ಯಾಲೆನ್ಸ್ ಆಗಿ ಎಲ್ಲ ಇಶ್ಯೂಸ್ ಮೇಲೆ ಹೋಗ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇರೋದು. ನಾನು ಹೇಳ್ತಾ ಇಲ್ಲ ನಿಮ್ಗೆ, ನಾನು ಕೇಳ್ಕೊಳ್ತಾ ಇರೋದು. ಈ ಕೇಳೋದ್ನಲ್ಲಿ ಸುಮಾರು 2.5 ವರ್ಷದಿಂದ ನಾನು ನಮ್ಮ ಶಾಸಕರು ತನ್ವೀರ್ ಸೇಠ್ ಸಾಹೇಬ್ರು, NR ಕ್ಷೇತ್ರ ತನ್ವೀರ್ ಸೇಠ್ ಸಾಹೇಬ್ರು, ತನ್ವೀರ್ ಸೇಠ್ ಜಿ 5 ಕಮಿಟಿನಲ್ಲಿ ಕೂತವ್ರೆ. ಎಷ್ಟು ಕಮಿಟಿನಲ್ಲಿ ಕೂತವ್ರೆ? 5 ಕಮಿಟಿನಲ್ಲಿ ಕೂತವ್ರೆ. ಒಂದ್ ಕಮಿಟಿನಲ್ಲಿ ಅವಾಗವಾಗ ನಾನು ಹೇಳ್ತಾ ಇರ್ತೀನಿ, ಒಂದು ಡೌಟ್ಫುಲ್ ಇದೆ ಇರ್ಲಿ, ಬಟ್ 4ನಲ್ಲಿ ಕೂತವ್ರೆ. ವೈಲೇಷನ್ ಆಫ್ ಮೆಂಬರ್ಶಿಪ್ ಆಕ್ಟ್ ಅಂತ ಮಾಡವ್ರೆ. ಮೆಂಬರ್ಶಿಪ್ ಆಕ್ಟ್ ನಲ್ಲಿ ಒಂದೇ ಕಮಿಟಿನಲ್ಲಿ 1 ಪರ್ಸನ್ ಇರಬೇಕಾಗಿರೋದು, ನಾಟ್ MLA. ಯಾರನ್ನ ಇರಲಿ XYZ. ಲಾಸ್ ಪ್ರಕಾರ, ಬೈಲಾಸ್ ಪ್ರಕಾರ ಒಬ್ಬ ಒಂದೇ ಕಮಿಟಿನಲ್ಲಿ ಇರಬೇಕು. ಅದ್ ಯಾರನ್ನ ಇರಲಿ, ಇವರು ಅವರು ಅಂತ ಇಲ್ಲ. 4 ಕಮಿಟಿನಲ್ಲಿ ಕೂತವ್ರೆ ಅಂತ ಹೇಳಿ ನಾನು ಹೇಳ್ಕೊಂಡೇ ಬರ್ತಾ ಇದ್ದೀನಿ. ಯಾಕೆ ಸರ್ ನಿಮ್ಮ ಹತ್ರ ಈ ಮಾತು ಬರಲಿಲ್ಲ? ನಿಮ್ ಲೋಕಲ್ ಲೀಡರ್ಸ್ಗೆ ಗೊತ್ತಾಗ್ಲಿಲ್ಲ? ವೈಲೇಷನ್ ಮಾಡವ್ರೆ ಆಕ್ಟ್ ಅಂತ ಹೇಳ್ತಾ ಇದ್ದೀನಿ. ಇದು ನನ್ನ ಮಾತಿಲ್ಲ, ಇದು ನನ್ನ ಕಡೆದು ಪೇಪರ್ಸ್ ಇಲ್ಲ. ಇದು ಟ್ರಿಬ್ಯುನಲ್ ಕೋರ್ಟ್ ನಲ್ಲಿ 22 ಡಿಸೆಂಬರ್ ನಲ್ಲಿ ಆರ್ಡರ್ಸ್ ಆಗ್ತದೆ, ಒಂದು ಆದೇಶ ಆಗ್ತದೆ. ಆ ಆದೇಶನಲ್ಲಿ ರೂಲಿಂಗ್ ನಲ್ಲಿ ಜಡ್ಜ್ ಸಾಹೇಬ್ರು ಸ್ಪೆಸಿಫಿಕ್ ಆಗಿ, ಬಿಕಾಸ್ ಆ ಕೇಸು ಇವ್ರಿಗೇನೆ ರಿಲೇಟೆಡ್ ಇರೋದು. ಯಾರಿಗೆ? ನಮ್ಮ ಶಾಸಕರಿಗೆ ರಿಲೇಟೆಡ್ ಇರೋದು. ಆ ಕೇಸ್ ನಲ್ಲಿ ಜಡ್ಜ್ ಸಾಹೇಬ್ರು ನೀವು 5 ಜಾಗದಲ್ಲಿ ಕೂತಿದ್ರಿ. ಆ ಟೈಮ್ ನಲ್ಲಿ ಅವ್ರು 5 ಜಾಗದಲ್ಲಿ ಕನ್ಫರ್ಮ್ ಇದ್ರು. ಇವತ್ತಿಂದು ಈ ದಿವಸಕ್ಕೆ 1 ಜಾಗದಲ್ಲಿ ಡೌಟ್ಫುಲ್ ಇದೆ, ಇರ್ಲಿ, ಬಟ್ ಆ ಟೈಮ್ ನಲ್ಲಿ ನೀವು 5 ಜಾಗದಲ್ಲಿ ಕೂತಿದ್ರಿ. 5 ಜಾಗದಲ್ಲಿ ಕೂತಿ ಜಡ್ಜ್ ಸಾಹೇಬ್ರು ಏನ್ ಮಾಡ್ತಾರೆ, ಆ ರೂಲಿಂಗ್ ನಲ್ಲಿ, ಯಾವ ರೂಲಿಂಗ್ ನಲ್ಲಿ? ಆ ಟ್ರಿಬ್ಯುನಲ್ ಕೋರ್ಟ್ ರೂಲಿಂಗ್ ನಲ್ಲಿ, ಆ ಆದೇಶದ್ದು ಮುಂಚೆ ಆ ರೂಲಿಂಗ್ ನಲ್ಲಿ ಹೇಳ್ತಾರೆ, ಹೆನ್ಸ್ ಇಟ್ ಇಸ್ ಕ್ರಿಸ್ಟಲ್ ಕ್ಲಿಯರ್ that the defendant have thrown the law and the bylaws into the thin air ಅಂತಾರೆ. ನಿಮ್ಮ ಹತ್ರ ಇವತ್ತು ನೀವು ಆ ಟೆಲಿಫೋನ್ ಮಾರ್ಗೆ ಎತ್ತಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವ್ರಿಗೆ 2.5 ವರ್ಷದಿಂದನೂ ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ಕೂತಿದ್ದೀರಿ, ನೀವು ಹಿಂಗ್ ವೈಲೇಷನ್ ಮಾಡಿದಿರಿ, ನಿಮ್ ಕೋರ್ಟ್ ರೂಲಿಂಗ್ ನಲ್ಲಿ ನಿಮ್ಗೆ ನಿಮ್ ಪರ ಹಿಂಗ್ ಹೇಳವ್ರ ಅಂತ ಹೇಳ್ತಾ ಇದ್ದೀನಿ. ಕೇಳ್ದಂಗ್ ಕೂತವ್ರೆ. ಆಶ್ಚರ್ಯದ ಮಾತು ಏನಂದ್ರೆ, 4 ತಿಂಗಳ ಮುಂಚೆ ಹೋಗಿ ರಿನ್ಯೂವಲ್ ಮಾಡ್ಕೊಂಡು ಬಂದ್ಬಿಟ್ಟವ್ರೆ. ರಿನ್ಯೂವಲ್ ಮೀನ್ಸ್ ಎಲೆಕ್ಟೆಡ್ ಬಾಡಿ ಇಲ್ಲ, ಅಡಾಕ್ ಕಮಿಟಿ. ಆ ಅಡಾಕ್ ಕಮಿಟಿದು ಪ್ರಾಬ್ಲಮ್ ಅನ್ವರ್ ಮಾಪಡಿ ರಿಪೋರ್ಟ್ ನಲ್ಲಿ ಮುಂಚೆನೆ ಆ ರಿಪೋರ್ಟ್ ನಲ್ಲಿ ತಿಳಿಸವ್ರೆ. ಅನ್ವರ್ ಮಾಪಡಿ ರಿಪೋರ್ಟ್ ನಲ್ಲಿ ಈ ರಿಫೈಲ್ ಮುಸ್ಲಿಮೀನ್ ನಲ್ಲಿ ಸುಮಾರು ಅಡಾಕ್ ಕಮಿಟಿ ಮಾಡೋದು ಕಾನೂನು ಒಂದೇ ವರ್ಷಕ್ಕೆ ಇರೋದು ಅಂತ. 14 ವರ್ಷದಿಂದ ಇಲ್ಲಿ ಎಲೆಕ್ಷನ್ ಆಗ್ಲಿಲ್ಲ, ಅಡಾಕ್ ಕಮಿಟಿ ಮೇಲೆ ಅಡಾಕ್ ಕಮಿಟಿ, ಅಡಾಕ್ ಕಮಿಟಿ ಮೇಲೆ ಅಡಾಕ್ ಕಮಿಟಿ ಅಂತ ತೋರಿಸ್ತಾ ಐತೆ. ಏನ್ ಸರ್, ನೀವೇನು ಅನ್ವರ್ ಮಾಪಡಿ ರಿಪೋರ್ಟ್ ನೋಡ್ಲಿಲ್ಲ ನೀವು ರಿಫೈಲ್ ಮುಸ್ಲಿಮಿನ್ ಬಗ್ಗೆ? 2012 ನಲ್ಲಿ 14 ವರ್ಷದಿಂದ ಎಲೆಕ್ಷನ್ ಆಗ್ಲಿಲ್ಲ ಅಂತಾರೆ. ಆ 12 ಇಂದ ಇವತ್ತು 24, ಈ 12 ವರ್ಷ, ಆ 14 ಈ 12, ದಟ್ ಮೀನ್ಸ್ ಫ್ರಮ್ ಲಾಸ್ಟ್ 26 years ಎಲೆಕ್ಷನ್ಸ್ ಆಗ್ಲಿಲ್ಲ ಅಲ್ಲಿ. ಇದೆಲ್ಲ ಯಾರು ಸರ್ ನೋಡೋರು? ಅಶೋಕ್ ಸರ್ ನೀವೇ ಹೇಳಿ ಸರ್, ಇದೆಲ್ಲ ಯಾರು ನೋಡೋರು? ಯಾರು ಸವಾಲ್ ಹಾಕೋರು? ಇದೆಲ್ಲ ಯಾರು ಎತ್ತವರು? ವೈಲೇಷನ್ ಮಾಡ್ತವ್ರೆ ಅಂತ ಹೇಳ್ತಾ ಇದ್ದೀನಿ 2 ವರ್ಷದಿಂದ, ಸುಮಾರು 2.5 ವರ್ಷದಿಂದ.
ಈ ನಮ್ಮ ಮೈಸೂರು ಸಿಟಿ ಪಾಲಿಟಿಕ್ಸ್ ಮಾಡಬೇಡಿ, ನಾವು ಹೇಳ್ತಾ ಇದ್ದೀನಲ್ಲ, ಪಾಲಿಟಿಕ್ಸ್ ಬೇಡ. ಬಟ್ ಇಫ್ ಯು ವಾಂಟ್ ಟು ರೇಸ್ ಎ ಇಶ್ಯೂ, ಪ್ಲೀಸ್ ಟೇಕ್ ಇಟ್ ಆಸ್ ಎ ಹೋಲ್ ಬ್ಯಾಗೇಜ್ ನಲ್ಲಿ ತಗೊಂಡು ರೇಕಪ್ ಮಾಡಿ. ಸೆಲೆಕ್ಟಿವ್ ಆಗಿ ಇಶ್ಯೂ ಎತ್ತಕ್ಕೆ ಹೋಗ್ಬಿಡಿ ದಯವಿಟ್ಟು. ಮುಂಚೆನೆ ಎಲ್ಲ ಗೊಂದಲ ಮಾಡಿಬಿಟ್ಟವ್ರೆ. ಈ ಗೊಂದಲಕ್ಕೆ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಯಾರು ಸರ್ ಗೊಂದಲ ಮಾಡಿರೋದು? ಸರ್, ಇವಾಗ ವಿಜಯಪುರ್ನಲ್ಲಿ RTC ಬಗ್ಗೆ ಎಲ್ಲ ಇಶ್ಯೂಸ್ ಎಲ್ಲ ಆಗ್ಬಿಟ್ಟೈತೆ. ಇಟ್ ಈಸ್ ನಥಿಂಗ್ ಬಟ್ ಎ ಗೊಂದಲ. ಇದೆ ಏನ್ ಗೊಂದಲ? ವಕ್ತ್ ಅಂತ ಬಂದ್ಬಿಟ್ಟೈತೆ. ನಾವು ಆವಾಗ ನಾನು ಹೇಳ್ತಾ ಇದ್ದೀನಿ ನಮ್ಮ ಪರವಾಗಿ, ಅನ್ವರ್ ಮಾಪಡಿ ರಿಪೋರ್ಟ್ ನೀವು ರಿಲೀಸ್ ಮಾಡಿ, ಟೇಬಲ್ ಮಾಡಿ, ಡಿಸ್ಕಷನ್ ಮಾಡಿ, ಫ್ಲೋರ್ ಆಫ್ ದಿ ಹೌಸ್ ನಲ್ಲಿ. ಉಪ್ಪು ತಿನ್ನೋರು, ನೀರು ಕುಡಿಯೋರು ಕುಡಿತಾರೆ. ಅದು ಎಲ್ಲಿಂದ ಹೆಂಗ್ ಬತ್ತು ಎಲ್ಲ ಗೊತ್ತಾಗ್ತದೆ. ಆಚೆ ಬಂದು ಎಲ್ಲ ಗೊಂದಲ ಮಾಡಿಬಿಟ್ಟು ಏನಿದು ಮುಂಚೆನೆ ವಾತಾವರಣ ಸರಿಗಿಲ್ಲ, ಎಲ್ಲಿ ನೋಡಿದ್ರೆ ಹಿಂದೂ ಮುಸ್ಲಿಂ ಆಗ್ಬಿಟ್ಟೈತೆ. ಇದು ಒಂದು ಇಶ್ಯೂ ಬೇಕಾಗಿತ್ತು, ಬದುಕಕ್ಕೂ ಕೊಡಿ. ಇದು ಕಾರಣಕರ್ತರು ಯಾರು ಸರ್ ನೇರವಾಗಿ? ಅದೇ ಫೈನಲಿ ಸೊಲ್ಯೂಷನ್ ನಾನು ಹೇಳ್ತಾ ಇದ್ದೀನಿಲ್ಲ. ನಾನು ತಿಳಿದಂಗೆ ಹೆಂಗ್ ಬೇಕು ಹಂಗೆ ಅಲಿಗೇಷನ್ ಇಲ್ಲ ಮಾಡ್ತಾ ಇಲ್ಲ ನಾನು. ಒನ್ಸ್ ಅನ್ವರ್ ಮಾಪಡಿ ರಿಪೋರ್ಟ್, ಇಫ್ ಇಟ್ ಈಸ್ ಡಿಸ್ಕಸ್ಡ್ ಇನ್ ದಿ ಫ್ಲೋರ್ ಆಫ್ ದಿ ಹೌಸ್, ಪಾಯಿಂಟ್ ಟು ಪಾಯಿಂಟ್, ಯಾರು ಉಪ್ಪು ತಿಂದವ್ರು ಅವ್ರು ನೀರು ಕುಡಿಲಿ. ಸಾಮಾನ್ಯ ಜನಕ್ಕೆ ಯಾಕೆ ತೊಂದ್ರೆ? ಯಾಕ ರೈತರಿಗೆ ತೊಂದ್ರೆ? ಯಾಕೆ ನಮ್ಮ ಕಡೆನವ್ರಿಗೂ ತೊಂದರೆ? ಯಾಕೆ ಅಕ್ರಮ ನೀವು ಮಾಡಿ ನೀರು ನಾವು ಕುಡಿಯೋಣ? ಇದಕ್ಕೆ ಸಂಬಂಧಪಟ್ಟಂತೆ ಸಮುದಾಯದ ಹಿರಿಯ ಮುಖಂಡರುಗಳು, ಹಿರಿಯ ರಾಜಕೀಯ ಮುಖಂಡರು ಅಂತಂದ CM ಇಬ್ರಾಹಿಂ ಆಗ್ಬೋದು, ನಮ್ಮ ಜಾಫರ್ ಶರೀಫ್ ಅವರ ಸುಪುತ್ರರಾಗ್ಬೋದು, ಅಥವಾ UT ಖಾದರ್ ಸಾಹೇಬ್ರಾಗ್ಬೋದು, ಜಮೀರ್ ಅಹಮದ್ ಖಾನ್ ಅವ್ರಾಗ್ಬೋದು, ಇವ್ರು ಯಾರಿಗೂ ಇದ್ರ ಬಗ್ಗೆ ಕಾಳಜಿ ಇಲ್ವಾ, ತಿಳುವಳಿಕೆ ಇಲ್ವಾ, ಗೊತ್ತಿಲ್ವಾ? ಹೇಗೆ ಸರ್? ಇವಾಗ ಇದರಲ್ಲಿ ನೀವು ಹೇಳ್ದಂಗೆ ಅವ್ರ ಬಿಹಾಫ್ ನಲ್ಲಿ ನಾನು ಅವಾಗ ಹೇಳ್ತಾ ಇರ್ತೀನಿ. ಅವ್ರ ಬಿಹಾಫ್ ನಲ್ಲಿ ನಾನು ಮಾತಾಡಲ್ಲ, ನಾನು ಅವ್ರ ಪರ ನಾನು ಸ್ಟೇಟ್ಮೆಂಟ್ ಯಾವುದು ಕೊಡಲ್ಲ. ಬಿಕಾಸ್ ಇವರೆಲ್ಲರೂ ಪೊಲಿಟಿಕಲ್ ಫಿಗರ್ಸ್. ಇವ್ರನಲ್ಲಿ ಇವಾಗ UT ಸಾಹೇಬರು ಇದ್ದಾರೆ. UT ಸಾಹೇಬರು ಅನ್ವರ್ ಮಾಪಡಿ ರಿಪೋರ್ಟ್ ನಲ್ಲಿ ಇಲ್ಲ. ಅದಕ್ಕೆ ಇವಾಗ ಇವ್ರಿಗೆ ಎಲ್ಲರಿಗೂ ಸೇರಿಸಿ ಹೇಳ್ಬೇಕು ಅಂದ್ರೆ ನಿಮ್ ಕ್ವಶನ್ಗೆ UT ಖಾದರ್ ಸಾಹೇಬ್ರಿಗೂ ಹೇಳ್ಬೇಕಾಗಿರೋದು ಬೇಡ. ಅವ್ರಿಲ್ಲ, ಇವರೆಲ್ಲ ಇದ್ದಾರೆ. ಯಾರಿದ್ದಾರೆ? ನೀವು ಹೇಳ್ದಂಗೆ CM ಇಬ್ರಾಹಿಂ ಸರ್ ಇದ್ದಾರೆ, ಜಾಫರ್ ಶರೀಫ್ ಅವರು ಇದ್ದಾರೆ. ಲೇಟ್ ಜಾಫರ್ ಶರೀಫ್ ತೀರ್ಕೊಂಡವ್ರೆ. ಅವ್ರ ಮಕ್ಕಳು ಏನ್ ಮಾಡ್ತಾರೆ? ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಅವರಿಲ್ಲ. CK ಜಾಫರ್ ಶರೀಫ್ ಇದ್ದಾರೆ. ಆಮೇಲೆ ಇನ್ನೊಬ್ರದ್ದು ನೀವು ಹೆಸರು ತಗೊಂಡ್ರೆ ಜಮೀರ್ ಅಹಮದ್ ಖಾನ್ ಅವ್ರಿಲ್ಲ. ಅವ್ರ ಪರ ನಾನು ಯಾಕೆ ಮಾತಾಡೋಣ ಅವ್ರ ಬಿಹಾರ್ಗೆ? ಅಂದ್ರೆ ನೀವು ಹೇಳೋದು ಫ್ಲೋರ್ ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂದಾಗ, ಸಮುದಾಯದ ಸಮಸ್ಯೆಗಳು ಬಂದಾಗ ಯಾಕೆ ಚರ್ಚೆ ಮಾಡಬಾರ್ದು? ಬಹಳ ಸೀರಿಯಸ್ ಇದು, ಬಹಳ ಸೀರಿಯಸ್. ನಾನು ಇವಾಗ ಕೇಳ್ಕೊಳ್ತಾ ಇದ್ದೀನಿಲ್ಲ, ಇವಾಗ ಗಂಟ ಆಗ್ಲಿಲ್ಲ. ಯಾವ್ಯಾವ್ದೋ ಪೊಲಿಟಿಕಲ್ ಕಂಪಲ್ಷನ್ಸ್ಗೆ ಇಲ್ಲ ಏನೇನೋ ಪ್ರಾಬ್ಲಮ್ಗೆ ಇಲ್ಲ ಏನೇನೋ ಪ್ರೆಷರೈಸ್ಗೆ ಮಾಡಲಿಲ್ಲ. ಕರೆಕ್ಟು ಸರ್ ಕೇಳ್ದಂಗೆ ನ್ಯಾಯ, ನೀತಿ, ಧರ್ಮ, ಜಸ್ಟಿಸು, ಸಮುದಾಯ, ಇದು ಅದು ಕಾನ್ಸ್ಟಿಟ್ಯೂಷನ್ ಎಲ್ಲ ನೋಡೋಕ್ಕೆ ನೀವು ಹೋಗ್ತೀನಿ, ನಮ್ಮ ಸಿನ್ಸಿಯರಿಟಿ ಅಂತ ತೋರ್ಸಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ದೇವರಿಗೆ ಎದುರ್ಕೊಂಡು ನೀವು ಹೇಳ್ದಂಗೆ, ಇಲ್ಲಾಂದರೆ ಫ್ಲೋರ್ ಆಫ್ ದಿ ಹೌಸ್ನಲ್ಲಿ ಚರ್ಚೆ ಮಾಡಿಸಿ, ಇಲ್ಲ ನಿಮ್ಮ ಕೈನಲ್ಲಿ ಆಗಲ್ಲ, ಇದು ಏನೇನೋ ಪ್ರೆಷರೈಸ್ ಇದೆ ಅಂದರೆ CBIಗೆ ಕೊಡ್ತೀವಿ. ದಯವಿಟ್ಟು CBIಗೆ ಕೊಡಿ. CBI ಕೊಡಲಿಕ್ಕೆ ಶಿಫಾರಸ್ ಮಾಡಲಿಕ್ಕೆ ಸಮಿತಿ, ಸಚಿವ ಸಂಪುಟ ಸಮಿತಿ ಒಪ್ಪಿಗೆ ಆಗಬೇಕು ಸರ್. ಎಸ್ ಸರ್, ಅದು ಕಾನೂನು ಪ್ರಕಾರ ಆಗಬೇಕು. ಆದರೆ ಅದರಲ್ಲಿ ಕೂಡ ಪ್ರಭಾವಿ ಸಮುದಾಯದ ಮುಖಂಡರು ಅದಕ್ಕೆ ಸಮ್ಮತನ ಸೂಚಿಸ್ತಾ ಇಲ್ಲ. ಸಮಿತಿ ಬಗ್ಗೆ ನೀವು ಹೇಳ್ತಾ ಇದ್ರಿ, ಆ ಪ್ರೆಷರು ದೊಡ್ಡ ಲೀಡರ್ಸ್ ಅಂತ ಹೇಳ್ತಾ ಇದ್ದೀರಿ ನೀವು. ಇದಿರಲಿ, ನಾನು ಇವಾಗ ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬರು ಆನ್ ಹಿಸ್ ಓನ್, ನಾಟ್ ಸಮಿತಿ ಕೇಳಲಿಲ್ಲ ಅವರು, ಆನ್ ಹಿಸ್ ಓನ್ 150 ಕೋಟಿ ಅಲಿಗೇಷನ್ ನಾನು CBIಗೆ ಶಿಫಾರಸ್ ಮಾಡ್ತೀನಿ ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೆ ಕೇಳ್ಕೊಂಡವ್ರೆ. ಕರೆಕ್ಟು. ನಾನು ಅದೇ ಲೈನ್ಸ್ ನಲ್ಲಿ 150 ಕೋಟಿಗೆ ನೀವು ಅಲ್ಲಿ ಕೇಳ್ತೀರಿ ಅಂತ ಹೇಳ್ತಾ ಇದ್ದೀರಲ್ಲ, ದಯವಿಟ್ಟು
ದಯವಿಟ್ಟು ನಮ್ ಪರ್ವ ಅಂತ ಇಲ್ಲ, ಕಮ್ಯುನಿಟಿ ಪರ್ವ ಇಲ್ಲ, ಜನ ಪರ್ವ. ಯಾಕಂದ್ರೆ ಫಾರ್ಮರ್ಸ್ ಆಲ್ಸೋ ಬೀಯಿಂಗ್ ಎಫೆಕ್ಟೆಡ್. ರೈತರು ಸಮಾಧಾನದಿಂದ ನಿದ್ದೆ ಮಾಡ್ತಾ ಇಲ್ಲ, ಈ ಗೊಂದಲ ಆಗ್ಬಿಡಕ್ಕೆ. ದಯವಿಟ್ಟು ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಅಂದ್ರೆ CBIಗೆ ಸಮಿತಿ ಏನ್ ಬೇಕಾಗಿಲ್ಲ. ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬ್ರನ್ನ ನೆನ್ನೆ ಹೆಂಗ್ ಹೇಳವ್ರೆ ಇವರು, ಅದೇ ರೀತಿಯಿಂದ ಅದೇ ಲೈನ್ಸ್ ನಲ್ಲಿ ದಯವಿಟ್ಟು ಅಪ್ರೂವಲ್ ಕೊಡಿ. ಕೊಡಕ್ಕಾಗ್ಲಿಲ್ಲ ಅಂದ್ರೆ ನೋಡೋಣ. ಇವಾಗ ನೆನ್ನೆದು ನಾವು ಕೊಟ್ಬಿಡ್ತೀವಿ, ನಾವು ಹೇಳಿದೀವಿ ಮಾಡಲೇಬೇಕು ನೀವು ಅಂತ ಫೋರ್ಸ್ ಮಾಡಿದ್ದೀರಲ್ಲ, ಅದು ಸಂಬಂಧದ ವಿಚಾರಕ್ಕೆ ಇದು ಒಂದು ರೀತಿ ವಿಭಿನ್ನವಾಗಿದೆ. ಕಾರಣ ಸಮುದಾಯ ಅಹಿಂದ ಮುಖಂಡ, ಅಹಿಂದ ಲೀಡರ್ ಅಂತ ಅನ್ಸ್ಕೊಂಡು ನಾನು ಅಹಿಂದಾಗೆ ನಾನೆಲ್ಲ ಅನ್ಯಾಯ ಮಾಡ್ತೀನಿ ಅಂತೇಳಿ ಅವ್ರನ್ನ ಎದುರಾಕೋಬೇಕಾಯ್ತದೆ ಅಂತೇಳಿ CBI ಕೊಡ್ಲಿಕ್ಕೆ ಒಪ್ಪದೇ ಇದ್ದಾರೆ. ಬಿಡಿ, ನಮ್ಮವ್ರು ಇವಾಗ ಓಟ್ ಕೊಟ್ಟು 33 ಸೀಟ್ ಕಳ್ಸವ್ರಲ್ಲ, ಇವ್ರಿಗೂ ಗೊತ್ತಾಗ್ಲಿ ಇವ್ರು ನಮ್ಮ ಪರ ಎಷ್ಟಿದ್ದಾರೆ ಅಂತ ನಮ್ಮ ಕಮ್ಯುನಿಟಿ ಬಗ್ಗೆ. ಬಿಕಾಸ್ ಈ ಇಶ್ಯೂ ಯಾರ್ದಪ್ಪ ನಮ್ಮ ಮನೆದ ಆಸ್ತಿ ಇಲ್ಲ, ಇದು ಕಮ್ಯುನಿಟಿ ಇಶ್ಯೂ. ಇದು ನಮ್ಮ ಕಮ್ಯುನಿಟಿನವ್ರಿಗೂ ಗೊತ್ತಾಗ್ಲಿ. ನೀವು ಅಹಿಂದನವ್ರಿಗೆ ಎದರ್ಕೊಂಡು ನೀವು ಕೊಡ್ತೀನಿ ಅಂತ ಮಾತು ಬಂದ್ರೆ ನಮ್ಮ ಕಮ್ಯುನಿಟಿಗೂ ಈ ಡ್ಯುಯಲ್ ಫೇಸ್ ಗೊತ್ತಾಗ್ಲಿ. ಯಾರ್ಯಾರ ಪರ ನಿಂತವ್ರೆ, ಯಾರ್ಯಾರ ಪರ ಮಾಡಕ್ ನಿಂತವ್ರೆ, ಏನಾಗ್ತದೆ ಏನಿಲ್ಲ. ಅಕಸ್ಮಾತ್ ನಾವು ಧ್ವನಿ ಎತ್ತಲಿಲ್ಲ ಅಂದ್ರೆ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇರೋದು ಟೈಮ್ ನಲ್ಲಿ ಸಚ್ಚಾರ್ ಕಮಿಟಿ ಬಂದಿತ್ತು ನೋಡಿ. ಆ ಸಚ್ಚಾರ್ ಕಮಿಟಿನೂ ಇವಾಗ ಗಂಟ ಬರಲಿಲ್ಲ ಆಚೆ. ಕಾರಣ ಸರ್ ಇದೇ ಕಂಪಲ್ಷನ್ಸ್. ಜನ ಕೇಳಲ್ಲ ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಯಾಮರ್ಸ್ಕೊಂಡು ಹೋಗ್ತಾವ. ಮುಂದಕ್ಕೂ ಜನ ಕೇಳಲ್ಲ. ಕೇಳಿದ್ರೆ ಅವ್ರಿಗೆ ಒಳ್ಳೇದಾಗೋದು ಜನಕ್ಕೆ, ಕೇಳಲಿಲ್ಲ ಅಂದ್ರೆ ಅವ್ರಿಗೆ ತೊಂದರೆ ಆಗೋದು. ಕೇಳದೆ ಇದ್ದಂಗೆ ಮಾಡ್ತಾರ ಅಥವಾ ಕೇಳ್ತಾ ಇಲ್ವಾ ಸರ್? ಏನ್ ನಗಿಯನ್ನ ಅಳಿಯನ್ನ ನನ್ಗೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಒಂದ್ ಮಾತು ಹೇಳ್ತೀನಿ, ನಾವು ಇಲ್ಲಿ ಗಂಟ ಬರ್ಬೇಕಾಗಿದ್ರೆ ಕಾಟ್ಯಾಂಗ ಬಿಛಾನಾಯೇ ಮಾಡ್ಬಿಡ್ತಾರ ಹಂಗೆ. ಮುಳ್ಳಿಂದು ಹಾಸಿಗೆ ಇದು, ಇದ್ನಲ್ಲಿ ಮೀರ್ಕೊಂಡು ಬರ್ಬೇಕು. ಏನು ಬೆಡ್ ಆಫ್ ರೋಸಸ್ ಇಲ್ಲ ಇದು. ಇಲ್ಲಿ ಗಂಟ ಬಂದಿದ್ದೀವಿ ಅಂದ್ರೆ ಆ ನಮ್ ದೇವ್ರಿಗೆ ಗೊತ್ತು ಎಷ್ಟು ಕಷ್ಟ ಬಿದ್ದಿದ್ದೀವಿ, ಎಷ್ಟು ಶ್ರಮ ಬಿದ್ದಿದ್ದೀವಿ, ಯಾರ್ಯಾರು ಸಪೋರ್ಟ್ ತಗೊಂಡಿದ್ದೀವಿ, ಯಾರ್ಯಾರು ನಿಂತವ್ರೆ ನಮ್ಗೆ. ಪ್ರತಿಯೊಬ್ಬ ರಾಜಕಾರಣಿನೂ ಎರಡೆರಡು ಮುಖ ಇದೆ ಅಂತೀರಾ ಸರ್? ನೋ ಕಮೆಂಟ್ಸ್. ನಾನು ಹೇಳಲ್ಲ ಯಾರ ಪರ. ಸಮುದಾಯದ ವಿಚಾರ ಸಂಬಂಧಪಟ್ಟದ್ದು ಮಾತಾಡ್ತಾ ಇದ್ದೀರಿ, ನಿಮ್ಮ ಸ್ವಾರ್ಥ ವಿಚಾರ ಏನು ಇಲ್ಲಿ ಬರ್ತಾ ಇಲ್ಲ. ಸಮುದಾಯದ ಹಿತನ ಬಯಸ್ತಕ್ಕಂತ ವ್ಯಕ್ತಿಯಲ್ಲಿ ತಾವೊಬ್ರು ಕೂಡ ಆಗಿದೆ. ವೆನ್ ಯು ಫೀಲ್ ದಿ ರೆಡ್ ಹಾಟ್ ಐರನ್, ನಿಮ್ಗೆ ಎಷ್ಟು ಬಿಸಿ ಅಂತ ಗೊತ್ತಾಗ್ತದೆ. ಆ ಬಿಸಿಯನ್ನು ನಾವು ಹೇಳೋದ್ರಿಂದ ಇವ್ರು ಮುಟ್ಬೇಕು. ಹೋಗಿ ಯಾರು ಮುಟ್ಬೇಕು? ನಮ್ ಜನ. ಆಚೆ ಬರಬೇಡಿ. ನಾನು ಅವಾಗ ಹೇಳ್ತಾ ಇದ್ದೀನಿಲ್ಲ, ಬರೀರಿ ಇವ್ರ ಮೇಲೆ, ಏನು ಎದರ್ಬೇಡಿ, ಬರೀರಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇರೋದೇ ನಮಗೋಸ್ಕರ, ಲಾ ಏಜೆನ್ಸಿ ಇರೋದೇ, ಕಾನೂನು ಇರೋದೇ ನಮಗೋಸ್ಕರ.